ಇನ್ನು ಧರ್ಮಸ್ಥಳ ಫೈಲ್ಸ್ ತನಿಖೆ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. ಪಾಂಗಳ ಸಂಘರ್ಷ ಹಿನ್ನೆಲೆ ಇಂದು ಶೋಧ ನಡೆಯಲ್ವಾ? ಈ ತರಹದೊಂದು ಅನುಮಾನ ಹುಟ್ಕೋಬಹುದು. ಸ್ವಾಭಾವಿಕ ಸಂಘರ್ಷ ಆಯ್ತಲ್ಲ, ಹಾಗಾಗಿ ಶೋಧ ನಡೆಯೋದಿಲ್ಲ. ಪಾಂಗಳ ಸಂಘರ್ಷ ಹಿನ್ನೆಲೆ ಇಂದು ಶೋಧ ನಡೆಯೋದಿಲ್ವಾ ಅನ್ನೋ ಅನುಮಾನ ಒಂದಷ್ಟು ಜನರದ್ದು. ಇವತ್ತು ಪಾಯಿಂಟ್ ನಂಬರ್ 13ರ ಕಡೆ ಮುಖ ಮಾಡಲ್ವಾ? ಶೋಧ ಕಾರ್ಯಕ್ಕೆ ಬ್ರೇಕ್ ತೆಗೆದುಕೊಳ್ಳಲಿದೆಯಾ SIT ತಂಡ? ಉತ್ಖನನ ಕಾರ್ಯಕ್ಕೆ ಇಂದು ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಇವತ್ತು ಉತ್ಖನನ ನಡೆಯೋದಿಲ್ಲ. ಇದನ್ನ ಸ್ಟ್ರಾಟಜಿಕ್ ಬ್ರೇಕ್ ಎಂದು ಪರಿಗಣಿಸಿರುವ SIT. ಬೇರೊಂದು ಆಯಾಮದಲ್ಲಿ ಪ್ರಕರಣದ ತನಿಖೆ ನಡೆಸಲಿರುವ SIT. ಫ್ರೀಡಂ ಟಿವಿಗೆ SIT ಉನ್ನತ ಮೂಲಗಳಿಂದ ಅಧಿಕೃತ ಮಾಹಿತಿ. ಇವತ್ತು ಸಮಾಧಿ ನಂಬರ್ 13ರ ಉತ್ಖನನ ನಡೆಯೋದಿಲ್ಲ. ಇದು ಎಕ್ಸ್ಕ್ಲೂಸಿವ್, ನಿಮ್ಮ ಫ್ರೀಡಂ ಟಿವಿಯಲ್ಲಿ ಮಾತ್ರ. ಪಾಂಗಳ ಸಂಘರ್ಷದ ಹಿನ್ನೆಲೆ ಇಂದು ಶೋಧ ಕಾರ್ಯ ನಡೆಯೋದಿಲ್ಲ. ಸೊ ಇವತ್ತೊಂದು ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಉತ್ಖನನ ಇದನ್ನ ಸ್ಟ್ರಾಟಜಿಕ್ ಬ್ರೇಕ್ ಎಂದು ಪರಿಗಣಿಸಿರುವಂತಹ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು ಬೇರೊಂದು ಆಯಾಮದಲ್ಲಿ ಪ್ರಕರಣದ ತನಿಖೆ ಮಾಡ್ತಾರೆ. ಇವತ್ತಿನ ಮಟ್ಟಿಗೆ ತಾತ್ಕಾಲಿಕ ಬ್ರೇಕ್ ಇದು. JCB ಘರ್ಜಿಸೋದಿಲ್ಲ, ಕಾರ್ಮಿಕರ ಹೆಗಲ ಮೇಲೆ ಗುದ್ದಲಿಗಳು ಇರೋದಿಲ್ಲ. ಇವತ್ತು ಆ ಸ್ಥಳ ಪೊಲೀಸರ ಭದ್ರತೆಯಿಂದ ಇರುತ್ತೆ ಹೊರತಾಗಿ ಯಾವ ಭೂಮಿಯನ್ನು ಅಗಿಯುವ ಕೆಲಸಗಳಾಗೋದಿಲ್ಲ. ಭೂಗರ್ಭದಲ್ಲಿರತಕ್ಕಂತಹ ಅಸ್ಥಿಪಂಜರಕ್ಕೆ ಕಬ್ಬಿಣ ರಾಡ್ಗಳ ಸ್ಪರ್ಶಗಳು ಇವತ್ತು ಆಗೋದಿಲ್ಲ. SIT ಅವರು ಇದನ್ನ ಸ್ಟ್ರಾಟಜಿಕ್ ಬ್ರೇಕ್ ಎಂದು ಪರಿಗಣನೆ ಮಾಡ್ಕೊಂಡಿದ್ದಾರೆ. ಬೇರೊಂದು ಆಯಾಮದಲ್ಲಿ ಪ್ರಕರಣದ ತನಿಖೆ ನೋಡಿ. SIT ತನಿಖೆ ಅತ್ಯಂತ ಆಕ್ಟಿವ್ ಆಗಿ ನಡೀತಾ ಇದೆ, ಅದರಲ್ಲಿ ಯಾವ ಸಂದೇಹವೂ ಬೇಡ. ಯಾವ ರೂಪದಲ್ಲಾದರೂ ಕೂಡ ಈ ಪ್ರಕರಣದಲ್ಲಿ ಸತ್ಯಾಂಶಗಳು ಹೊರಬರಬೇಕು. ಎಲ್ಲರ ಬಯಕೆಯೂ ಕೂಡ ಅದೇ. ಅಲ್ಲಿನ ಗ್ರಾಮಸ್ಥರ ಬಯಕೆ, ಕರ್ನಾಟಕದ ಬಯಕೆ, ಕೇರಳ ರಾಜ್ಯದ ಬಯಕೆ, ಇಡೀ ಜಾಗತಿಕವಾಗಿ ಗಮನ ಸೆಳೆದಂಥ ಪ್ರಕರಣ ಇದು. ಇದರಲ್ಲಿ ಏನಾದರೂ ಆಗಲಿ ಸತ್ಯ ಹೊರಗೆ ಬರಬೇಕು. ಒಂದು ಇನ್ವೆಸ್ಟಿಗೇಷನ್ ಟೀಮಿಗೆ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ 90 ದಿನದ ಅವಕಾಶಗಳಿರ್ತವೆ. ಇನ್ನು ಹೆಚ್ಚುವರಿ ಅಡಿಷನಲ್ ಚಾರ್ಜ್ ಶೀಟ್ ಉಲ್ಲೇಖ ಮಾಡೋದಕ್ಕೆ ನ್ಯಾಯಾಲಯದ ಅನುಮತಿಯಂತೆ ಮತ್ತಷ್ಟು ದಿನ ಅವರಿಗೆ ಸಿಗುತ್ತೆ, ಸುದೀರ್ಘವಾಗಿ ತೆಗೆದುಕೊಂಡು ಹೋಗಬಹುದು. ಆದರೆ 90 ದಿನಗಳ ಒಳಗಾಗಿ ಪೊಲೀಸರು ಚಾರ್ಜ್ ಶೀಟನ್ನು ಸಲ್ಲಿಸಬೇಕು. ಈಗಾಗಲೇ 10ಕ್ಕೂ ಹೆಚ್ಚು ದಿನ ಕಳೆಯಿತು. ಉತ್ಖನನ ಕಾರ್ಯಕ್ಕೆ SIT ಬ್ರೇಕ್ ಹಾಕ್ತಿರೋದು ಯಾಕೆ? ಪ್ರಕರಣ ಸಂಬಂಧ ಅತ್ಯಮೂಲ್ಯ ಸುಳಿವೊಂದು ಲಭ್ಯಾನ? ಹಾಗಾದ್ರೆ ಪಾಂಗಳದಲ್ಲೊಂದು ಗಲಾಟೆ ನಡೆಯುತ್ತೆ ಅನ್ನೋದಾದ್ರೆ ನಿಲ್ಲಿಸೋದ? ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದ 30 ಸೂಪರ್ವೈಸರ್ಗಳ ವಿಚಾರಣೆ ಎನ್ಕ್ವೈರಿ. ಗ್ರಾಮ ಪಂಚಾಯಿತಿಯ ಹಾಲಿ ಮಾಜಿ ಸದಸ್ಯರಿಗೆ ವಿಚಾರಣೆಯ ಬಿಸಿ. ನೋಡಿ, ಈ ಪ್ರಕರಣ ಅತ್ಯಂತ ಪ್ರಮುಖ ಘಟ್ಟವನ್ನು ತಲುಪಿದೆ. ಇನ್ನಷ್ಟು ಸಾಕ್ಷಿದಾರರ ವಿಚಾರಣೆ ನಡೆಸಲಿರುವಂತಹ SIT. ಫ್ರೀಡಂ ಟಿವಿಯಲ್ಲಿ ಧರ್ಮಸ್ಥಳ ತನಿಖೆ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ಎಲ್ಲೂ ಇಲ್ಲ. ಅಲ್ಲಿ ಯಾರೋ ಹೇಳಿದ್ರು, ಇಲ್ಲಿ ಯಾರೋ ಹೇಳಿದ್ರು ಅನ್ನೋ ಸುದ್ದಿಯನ್ನ ಬ್ರೇಕ್ ಮಾಡೋದಿಲ್ಲ ನಾವು. ಪ್ರಕರಣ ಸಂಬಂಧ ಅತ್ಯಮೂಲ್ಯ ಸುಳಿವೊಂದು ಲಭ್ಯಾನ. ಹಾಗಾದ್ರೆ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದ 30 ಸೂಪರ್ವೈಸರ್ಗಳ ವಿಚಾರಣೆ ನೋಡಿ, ಹೆಂಗೆ ಯಾವ್ಯಾವ ಮಜಲನ್ನು ತಲುಪುತ್ತೆ ಪ್ರಕರಣ ಅನ್ನೋದು. ಗ್ರಾಮ ಪಂಚಾಯಿತಿಯ ಹಾಲಿ ಮಾಜಿ ಸದಸ್ಯರಿಗೂ ಕೂಡ ವಿಚಾರಣೆಯ ಬಿಸಿ. ಇನ್ನಷ್ಟು ಸಾಕ್ಷಿದಾರರ ವಿಚಾರಣೆ ನಡೆಸಲಿದೆ SIT ತಂಡ. SIT ತನ್ನ ಹೆಜ್ಜೆಯನ್ನು ರಹಸ್ಯವಾಗಿಡೋದಕ್ಕೆ ಬಯಸೋದು. ಕಾರಣ ನೋಡಿ, ಯುದ್ಧ ಕಾಲಘಟ್ಟದಲ್ಲಿ ಶತ್ರುವಿಗೆ ನಮ್ಮ ಸೈನಿಕರ ಚಲನವಲನಗಳು ಗೊತ್ತಾಗಬಾರದು ಅನ್ನೋ ಒಂದು ಪದ್ಧತಿ ಇರುತ್ತೆ. ಹಾಗೇನೆ SIT ಅಧಿಕಾರಿಗಳು ಕೂಡ ಭಾಗಶಃ ವಿಚಾರಗಳನ್ನು ರಹಸ್ಯವಾಗಿಡ್ತಾರೆ. ಅವರ ತನಿಖೆಗೆ ಏನು ಅಡ್ಡಗಾಲು ಅಥವಾ ಸಮಸ್ಯೆಗಳಾಗಬಾರದು ಅನ್ನೋ ಕಾರಣಕ್ಕೆ. ಈಗ ತೆಗೆದುಕೊಂಡಂತಹ ನಿರ್ಧಾರ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಈ ಪ್ರಕರಣವನ್ನ ಅತ್ಯಂತ ಮರ್ಮ ಭಾಗಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ. ಈ ಪ್ರಕರಣವನ್ನ ಯಾವ ಸ್ಥಳದ ಮೇಲೆ 10 ಆರೋಪಗಳು ಬಂತೋ, ಯಾವ ಸ್ಥಳದ ಸುತ್ತ ಸಾವಿರಾರು ಅಲಿಗೇಷನ್ಗಳು ಹುಟ್ಕೊಂಡಿದ್ದಾವೋ, ಆ ಸ್ಥಳಕ್ಕೆ ಸಂಬಂಧಪಟ್ಟ ಒಂದಷ್ಟು ಮುಖ್ಯವಾದ ವ್ಯಕ್ತಿಗಳನ್ನ ವಿಚಾರಣೆಗೆ ಒಳಪಡಿಸಿದ್ರೆ ಸತ್ಯಾಂಶಗಳು ಹೊರಗೆ ಬರುತ್ತೆ. ಮತ್ತು ಕರ್ನಾಟಕದಲ್ಲಿ ಆ ಸ್ಥಳದ ಮೇಲಿರ್ತಕ್ಕಂತಹ ಬೇರೆ ಬೇರೆ ತರಹದ ಮನಸ್ಥಿತಿಗಳಿಗೂ ಕೂಡ ತಿಲಾಂಜಲಿ ಇಟ್ಟಂಗೆ ಆಗುತ್ತೆ. ಇಲ್ಲಿ ಯಾರು ಸುಳ್ಳು, ಯಾರು ಸತ್ಯ, ಯಾರು ಮಿಥ್ಯ, ಯಾರು ನಿಜ ಎಲ್ಲವೂ ಕೂಡ ಬಯಲಾಗಬೇಕಲ್ಲ.
ಇದು SIT ತನಿಖೆಯನ್ನು ಅತ್ಯಂತ ಪ್ರಮುಖ ಅಥವಾ ಪ್ರಾಮುಖ್ಯತೆಯನ್ನು ಕೊಟ್ಟಿರತಕ್ಕಂಥ ಒಂದು ಘಟ್ಟ. ಕಾರಣ ಸೂಪರ್ವೈಸರ್ಗಳನ್ನು ಕೂಡ ಕರೆಸಿ ಒಂದು ಪ್ರಾಥಮಿಕ ತನಿಖೆಗೆ ಒಳಪಡಿಸಿ ಅವರನ್ನು ವಿಚಾರಣೆ ಮಾಡಿ, ಆ ಸಂದರ್ಭದಲ್ಲಿ ಸಾಕ್ಷಿದಾರನನ್ನು ನೀವು ನೋಡಿರುವುದಾಗಿ ನಿಮಗೆ ನೆನಪಿದೆಯಾ? ಆ ಸಂದರ್ಭದಲ್ಲಿ ಈತ ಬರ್ತಾ ಇದ್ನ? ಆ ಸಂದರ್ಭದಲ್ಲಿ ಈತನ ವ್ಯವಹಾರಗಳು ಹೆಂಗಿತ್ತು? ಈ ಸಾಕ್ಷಿದಾರನ ಜೊತೆ ನಿಮ್ಮ ವ್ಯವಹಾರಗಳು ಹೆಂಗಿತ್ತು? ಕೊಡುವ ತೆಗೆದುಕೊಳ್ಳುವ ಲೇನಾದೇನಗಳೇನಾದರೂ ಇತ್ತ? ಹಣದ ವ್ಯವಹಾರ ಏನಾದರೂ ಇತ್ತ? ಶವ ವಿತರಣೆ ಮಾಡುವಂಥ ಕೆಲಸಕ್ಕೆ ನೀವು ಕೈ ಹಾಕಿದ್ರ? UDR ಆದಂತಹ ಪ್ರಕರಣದಲ್ಲಿ ಶವಗಳನ್ನು ಹೂತಾಕ್ತಾ ಇದ್ದಿದ್ದ ಅಥವಾ UDR ಆಗೋದಕ್ಕೆ ನೀವು ಬಯಸ್ತಾ ಇರಲಿಲ್ವಾ? ಎಲ್ಲವನ್ನು ಕೇಳ್ತಾರೆ. ಎಲ್ಲವನ್ನು ಕೂಡ ಕೇಳಲಾಗುತ್ತೆ. ಸಂದೇಹ ಬಂದ ಕಡೆ ಎಲ್ಲ ವಿಚಾರಣೆಗಳು ನಡೀತಾವೆ. ಸಂಶಯ ಹುಟ್ಕೊಂಡ ಜಾಗದಲ್ಲೂ ಕೂಡ ವಿಚಾರಣೆಗಳು ನಡೀತಾವೆ. ಅನ್ಡೌಟೆಡ್ಲಿ SIT ಅವರು ಯಾವ ಸ್ಟೇಜ್ ಮೇಲೂ ಕೂಡ ಏರೋದಕ್ಕೆ ಸಿದ್ಧತೆಯಲ್ಲಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.